ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಸಸ್ಯಕಾಶಿ ಅಂತಲೇ ಕರೆಸಿಕೊಳ್ಳುವ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನದ ಸಂಭ್ರಮ ಕಳೆಗಟ್ಟಿದೆ. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಡೆಯುತ್ತಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತು. ಹೂವುಗಳ ಸೌಂದರ್ಯದ ಜೊತೆಗೆ ಈ ಬಾರಿ ಗಂಗರ ಸಾಮ್ರಾಜ್ಯದ ಇತಿಹಾಸವನ್ನ ಹೂವಿನ ಕಲಾಕೃತಿಗಳ ಮೂಲಕ ಅನಾವರಣ ಮಾಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿನ ಲಾಲ್ಬಾಗ್ ಫ್ಲವರ್ ಶೋ ಸೂಪರ್ ಹಿಟ್. ಅಲಂಕಾರಕ್ಕೆ 34 ಲಕ್ಷಕ್ಕೂ ಹೆಚ್ಚು ಹೂವುಗಳ ಬಳಕೆ, 8 ಲಕ್ಷ ಜನ ಭೇಟಿ, 8.5 ಕೋಟಿ ಭರ್ಜರಿ ಆದಾಯ ಸಂಗ್ರಹ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿಸಲಾಗಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಜನರ ರೆಸ್ಪಾನ್ಸ್ ಅದ್ಭುತವಾಗಿದೆ. ವೀಕೆಂಡ್ ಮುಗಿದ್ರೂ ಲಾಲ್ಬಾಗ್ಗೆ ಹರಿದು ಬರ್ತಾ ಇರುವ ಪ್ರವಾಸಿಗರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸ್ತಾ ಇರುವ ಜನ ಸಾಗರ ಹೂವುಗಳ ಲೋಕದಲ್ಲಿ ತೇಲಾಡ್ತಾ ಇದೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗರ ಸಾಮ್ರಾಜ್ಯದ ಭವ್ಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಕಲಾತ್ಮಕವಾಗಿ ಕಣ್ಮುಂದೆ ತರಲಾಗಿದೆ. ಈ ಬಾರಿಯ ಪ್ರದರ್ಶನದಲ್ಲಿ ಜನರ ಕಣ್ಣು ಕೋರೈಸ್ತಾ ಇರುವುದು ಬೇಗೂರಿನ ನಗರೇಶ್ವರ ದೇವಾಲಯ, ಶ್ರವಣಬೆಳಗೊಳದ ಭಗವಾನ್ ಗೋಮಟೇಶ್ವರ ಮೂರ್ತಿ, ತಲಕಾಡಿನ ಐತಿಹಾಸಿಕ ದೇವಾಲಯಗಳು ಹಾಗೂ ಚಾವುಂಡರಾಯ ಬಸದಿಯ ಹೂವಿನ ಪ್ರತಿಕೃತಿಗಳು. ಗಂಗರ ಇತಿಹಾಸದ ಪ್ರಮುಖ ಅಧ್ಯಾಯಗಳನ್ನು ಇಲ್ಲಿ ಜೀವಂತವಾಗಿ ಮರುಸೃಷ್ಟಿಸಲಾಗಿದೆ. ಈ ಭವ್ಯ ಕಲಾಕೃತಿಗಳಿಗಾಗಿ ಬರೋಬ್ಬರಿ 34 ಲಕ್ಷಕ್ಕೂ ಹೆಚ್ಚು ಹೂವುಗಳನ್ನು ಬಳಸಲಾಗಿದ್ದು, ಅಮೆರಿಕ ಹಾಗೂ ಇಂಡೋನೇಷಿಯಾ ಸೇರಿದಂತೆ 4 ವಿದೇಶಗಳಿಂದಲೂ ಅಪರೂಪದ ಹೂವುಗಳನ್ನು ತರಿಸಿ ಅಲಂಕರಿಸಿರುವುದು ಈ ಬಾರಿಯ ವಿಶೇಷ. ಖಂಡಿತ ಹಬ್ಬ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಆನೆನ ಮಾಡಿರೋ ರೀತಿ, ಒಳಗೆ ಫ್ಲವರ್ ಡೆಕೋರೇಷನ್ನು, ಗಂಗಾ ಡೈನಾಸ್ಟಿ ಬಗ್ಗೆ ಸ್ಕೂಲಲ್ಲಿ ಓದಿದ ನೆನಪು, ಆಮೇಲೆ ಎಲ್ಲ ಮರ್ತೋಗಿತ್ತು. ಅದ್ರ ಬಗ್ಗೆ ಸ್ವಲ್ಪ ರಾಚಮಲ್ಲ ಆ ಎಲ್ಲ ಹೆಸರು ಮತ್ತೆ ನೆನಪಿಗೆ ಬಂತು. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿ ವರ್ಷನೂ ಬರೋಕ್ಕಾಗಲ್ಲ, ಬಟ್ ಈ ವರ್ಷ ಬಂದಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ವಿ ಆಲ್ ಎಂಜಾಯಿಂಗ್ ಬಿಕಾಸ್ ಆಫ್ ದ excellent preparation done by the government. We are happy to be here and we are enjoying with our family and whole Bangalore is celebrating. Thanks for arranging nice festival here as a flower festival. We all liking it. Thank you very much. ಹೂವುಗಳ ನಡುವೆ ಗಂಗರ ಇತಿಹಾಸವನ್ನ ನೋಡಿ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ನಾವು ಶಾಲಾ ದಿನಗಳಲ್ಲಿ ಪುಸ್ತಕಗಳಲ್ಲಿ ಓದಿದ್ದ ಗಂಗರ ಇತಿಹಾಸ ಲಾಲ್ಬಾಗ್ನಲ್ಲಿ ಕಣ್ಣೆದುರು ಬಂದಂತಾಗಿದೆ. ಬೆಂಗಳೂರಿನಲ್ಲಿ ಇರುವವರು ಈ ಅದ್ಭುತ ಪ್ರದರ್ಶನವನ್ನ ಮಿಸ್ ಮಾಡಿಕೊಳ್ಳಲೇಬಾರದು ಅಂತ ಸಾರ್ವಜನಿಕರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಈ ಬಾರಿಯ ಫ್ಲವರ್ ಶೋ ಕೇವಲ ಪ್ರದರ್ಶನ ಅಷ್ಟೇ ಅಲ್ಲ, ದಾಖಲೆಯ ಆದಾಯವನ್ನ ತಂದುಕೊಟ್ಟಿದೆ. ಇಲ್ಲಿಯವರೆಗೆ ಬರೋಬ್ಬರಿ 8 ಲಕ್ಷಕ್ಕೂ ಹೆಚ್ಚು ಮಂದಿ ಲಾಲ್ಬಾಗ್ಗೆ ಭೇಟಿ ನೀಡಿದ್ದು, ಬರೋಬ್ಬರಿ 8.5 ಕೋಟಿ ರೂಪಾಯಿಯಷ್ಟು ಟಿಕೆಟ್ ಹಣ ಸಂಗ್ರಹವಾಗಿದೆ. ಇತಿಹಾಸದ ಪುಟಗಳನ್ನ ನೆನಪಿಸಿದ ಈ ಬಾರಿಯ ಪುಷ್ಪ ಕಾಶಿಯನ್ನ ನೀವಿನ್ನೂ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ಒಮ್ಮೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಿ. ಪ್ರಗತಿ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.